ಸಹಬಾಳ್ವೆ. ಮರಗಳು ನಮಗೆ ಏನೇನು ಕೊಡುತ್ತವೆ? ಯೋಚಿಸಿ ಖಾಲಿ ಇರುವ ಎಲೆಗಳಲ್ಲಿ ಬರೆಯಿರಿ. ಹೂವು, ಹಣ್ಣು, ಗಾಳಿ, ನೆರಳು, ಕಟ್ಟಿಗೆ, ಔಷಧಿ, ಗೊಬ್ಬರ, ಮಳೆ, ಪಕ್ಷಿಗಳಿಗೆ ಆವಾಸ ಸ್ಥಾನ. ಅಭ್ಯಾಸ: ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಅಜ್ಜಿಯು ಏನನ್ನು ಆರಿಸುತ್ತಾ ಬಂದಳು? ಅಜ್ಜಿಯು ಒಣಕಟ್ಟಿಗೆ ಆರಿಸುತ್ತಾ ಬಂದಳು. ಅಜ್ಜಿಯು ಯಾರೊಡನೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು? ಅಜ್ಜಿಯು ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು. ಸೇವಕರಿಗೆ ಅಜ್ಜಿಯು ಬೇಸರದಿಂದ ಏನೆಂದು ಹೇಳಿದಳು? ಸೇವಕರಿಗೆ ಅಜ್ಜಿಯು ಬೇಸರದಿಂದ, ಅಯ್ಯ ಸೇವಕರೇ, ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವವಾಗುತ್ತದೆಯೇ? ನಾನು ದುಡಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಿಮಗೆ ಏನು ನಷ್ಟ? ಎಂದು ಕೇಳಿದಳು. ಅಜ್ಜಿಯು ಕೋಪದಿಂದ ಮಾತನಾಡುವುದನ್ನು ಕಂಡು ಪ್ರಾಣಿ ಪಕ್ಷಿಗಳು ಏನು ಮಾಡಿದವು? ಅಜ್ಜಿಯು ಕೋಪದಿಂದ ಮಾತನಾಡುವುದನ್ನು ಕಂಡು ಕಾಗೆಗಳು, ಕೋತಿಗಳು ಸೇವಕರನ್ನು ಸುತ್ತುವರಿದವು. ಕೋತಿಗಳು ಸೇವಕರನ್ನು ಪರಚಲು ಹೋದವು. ಕಾಗೆಗಳು ಅವರ ತಲೆಯ ಮೇಲೆ ಕಾಕಾ ಎಂದು ಅರಚುತ್ತಾ ಹಾರಾಡತೊಡಗಿದವು. ಅಜ್ಜಿಯ ನಾಯಿ ಬೊಗಳಲು ಆರಂಭಿಸಿತು. ಸೇವಕರು ಯಾರಿಗೆ ಸುದ್ದಿಯನ್ನು ತಿಳಿಸಿದರು? ಸೇವಕರು ಮಹಾರಾಜರಿಗೆ ಸುದ್ದಿಯನ್ನು ತಿಳಿಸಿದರು. ಒಂದು ವಾಕ್ಯ. ಅಜ್ಜಿಯ ಬಳಿಗೆ ಯಾರು ಬಂದರು? ಅಜ್ಜಿಯ ಬಳಿಗೆ ಅಳಿಲು, ಕಾಗೆ, ಗುಬ್ಬಚ್ಚಿ, ಕೋತಿಗಳು ಬಂದವು. ಅಜ್ಜಿಯು ಕೋತಿಗಳಿಗೆ ಏನನ್ನು ನೀಡಿದಳು? ಅಜ್ಜಿಯು ಕೋತಿಗಳಿಗೆ ಬಾಳೆಹಣ್ಣುಗಳನ್ನು ನೀಡಿದಳು. ರಾಜನ ಸೇವಕರು ಎಲ್ಲಿಗೆ ಬಂದರು? ರಾಜನ ಸೇವಕರು ಮರದ ಬಳಿಗೆ ಬಂದರು. ರಾಜನ ಸೇವಕರು ಏನನ್ನು ನೋಡಿ ಭಯಪಟ್ಟರು? ರಾಜನ ಸೇವಕರು ಪ್ರಾಣಿ ಪಕ್ಷಿಗಳ ವಿಚಿತ್ರ ವರ್ತನೆಯನ್ನು ನೋಡಿ ಭಯಪಟ್ಟರು. ರಾಜನು ಯಾರ ರಕ್ಷಣೆ ಮಾಡೋಣ ಎಂದನು? ರಾಜನು ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡೋಣ ಎಂದನು. ಯಾರು ಯಾರಿಗೆ ಹೇಳಿದರೋ? ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ. ಯಾರು ಹೇಳಿದರೋ? ಸೇವಕ. ಯಾರಿಗೆ ಹೇಳಿದರೋ? ಅಜ್ಜಿಗೆ. ಈ ಮರವನ್ನು ಯಾರೂ ಕಡಿಯುವಂತಿಲ್ಲ. ಯಾರು ಹೇಳಿದರೋ? ಅಜ್ಜಿ. ಯಾರಿಗೆ ಹೇಳಿದರೋ? ಸೇವಕರಿಗೆ. ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ. ಯಾರು ಹೇಳಿದರೋ? ರಾಜ. ಯಾರಿಗೆ ಹೇಳಿದರೋ? ಸೇವಕರಿಗೆ. ಸ್ವಂತ ವಾಕ್ಯ. ಪ್ರೀತಿ. ನಾವು ಗಿಡಮರಗಳನ್ನು ಪ್ರೀತಿಸಬೇಕು. ಸಂತೋಷ. ನನಗೆ ಪ್ರವಾಸಕ್ಕೆ ಹೋಗುವುದೆಂದರೆ ತುಂಬಾ ಸಂತೋಷ. ಆಸರೆ. ಮರಗಳು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿವೆ. ಕಾಪಾಡು. ನಾವು ಪರಿಸರವನ್ನು ಕಾಪಾಡಬೇಕು. ಮಾದರಿಯಂತೆ ಪದಗಳನ್ನು ಬಿಡಿಸಿ ಬರೆಯಿರಿ. ಪ್ರೀತಿಯಿಂದ, ಪ್ರೀತಿ ಪ್ಲಸ್ ಇಂದ, ಖುಷಿಯಿಂದ, ಖುಷಿ ಪ್ಲಸ್ ಇಂದ, ಮಮತೆಯಿಂದ, ಮಮತೆ ಪ್ಲಸ್ ಇಂದ, ಆಸೆಯಿಂದ, ಆಸೆ ಪ್ಲಸ್ ಇಂದ. ಈ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ರಾಜನ ಸೇವಕನು ಅಜ್ಜಿಯನ್ನು ಏನೆಂದು ಗೇಲಿ ಮಾಡಿದನು? ರಾಜನ ಸೇವಕನು ಅಜ್ಜಿಯನ್ನು, ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ. ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ. ಅಂತಹದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು. ಅಜ್ಜಿಗೆ ತುಂಬಾ ಕೋಪ ಬರಲು ಕಾರಣವೇನು? ಸೇವಕ. ಏ ಮುದುಕಿ, ನೀನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು. ಈಗ ನಾವು ಈ ಮರವನ್ನು ಕಡಿಯಬೇಕು. ಇದು ನಮ್ಮ ರಾಜನ ಆಜ್ಞೆ. ದೂರ ಹೋಗು ಎಂದು ಹೇಳಿದನು. ಇವನ ಮಾತಿನಿಂದ ಅಜ್ಜಿಗೆ ತುಂಬಾ ಕೋಪ ಬಂತು. ರಾಜ ತನ್ನ ಕರ್ತವ್ಯ ಏನೆಂದು ಹೇಳಿದನು? ರಾಜ, ಸೇವಕರೇ, ಈ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಇಷ್ಟೊಂದು ಮಮತೆ ಇದೆ. ನಾನು ಈ ರಾಜ್ಯದ ರಾಜ. ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಎಂದು ಹೇಳಿದನು. ಕೋಷ್ಟಕದಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಗಮನವಿಟ್ಟು ಓದಿ. ನಾನು ಕಾಡು ನೋಡಲು ಹೋಗುತ್ತೇನೆ. ನೀನು ಕಾಡು ನೋಡಲು ಹೋಗುತ್ತೀಯ. ಅವನು ಕಾಡು ನೋಡಲು ಹೋಗುತ್ತಾನೆ. ಅವಳು ಕಾಡು ನೋಡಲು ಹೋಗುತ್ತಾಳೆ. ಅವರು ಕಾಡು ನೋಡಲು ಹೋಗುತ್ತಾರೆ. ಅಂತ್ಯಾಕ್ಷರವನ್ನು ಬಳಸಿ ಮಾದರಿಯಂತೆ 2 ಪದ ರಚನೆ ಮಾಡಿ. ಕಮಲ, ಲತಾ, ತಲೆ. ಕಾನನ, ನವಿಲು, ಲುಂಗಿ. ಆಹಾರ, ರವಿ, ವಿಹಾರ. ಸಮಯ, ಯಮ, ಮನೆ. ನಿನಗೆ ಇಷ್ಟವಾದ 4 ಸಾಕುಪ್ರಾಣಿಗಳ ಚಿತ್ರಗಳನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸು. ಧನ್ಯವಾದಗಳು. ಈ ವಿಡಿಯೋನ 1-2 ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. Don't forget to subscribe.